ನಮ್ಮ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಬರುವಂಥ MSIL ಆಗಲಿ, KSDL ಮೈಸೂರು ಸ್ಯಾಂಡಲ್ ಇದೆ, ಮೈಸೂರು ಪೇಂಟ್ಸು, ಆಮೇಲೆ ನಮ್ಮ ಹುಬ್ಳಿ NGF ಮತ್ತು ಮೈಸೂರು ಲ್ಯಾಂಪ್ಸ್ನು ಕೂಡ ಒಂದು ಫಾಲೋ ಮಾಡ್ತಾ ಇದ್ದೀವಿ. ಅದನ್ನು ಇವೆಲ್ಲವನ್ನು ಕೂಡ ಏನು ನಮ್ಮ ಹಿರಿಯರು ಕಟ್ಟಿದಂಥ ಸಂಸ್ಥೆಗಳನ್ನ ನಾವು ಅದನ್ನು ಉಳಿಸ್ಬೇಕು, ಬೆಳೆಸಬೇಕು. ಮತ್ತು ಹಿಂದಿನ ಗತವೈಭವ ಏನಿತ್ತು ಆ ಗತವೈಭವಕ್ಕೆ ಒಯ್ಯಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದೆ. ಈಗಾಗಲೇ ತಮ್ಗೆ ಗೊತ್ತಿದೆ, KSDLನಲ್ಲಿ ಮೊದಲು ಒಂದೇ ಶಿಫ್ಟು ದಿವಸ ಕೆಲಸ ಆಗ್ತೈತೆ, 3 ಶಿಫ್ಟ್ ಮಾಡಿ ಈಗ ಸುಮಾರು 380 ಕೋಟಿ ಹೊತ್ತು ದಿವಸ ನಾವು ಅಲ್ಲಿ ವ್ಯಾಪಾರ ಮಾಡಿದ್ದೀವಿ. ಶೀಘ್ರದಲ್ಲೇ ನಾವು 500 ಪ್ರಾಫಿಟ್ ಮಾಡಿದ್ದೀವಿ, 380 crores ಪ್ರಾಫಿಟ್ ಮಾಡಿದ್ದೀವಿ. ಮುಂದಿನ ವರ್ಷ ನಾವು 500 ಕೋಟಿ ದಾಟಬೇಕು ಮತ್ತು ಅದಕ್ಕೆ ಭಾಳಷ್ಟು ಹೆಚ್ಚಿನ ಒಂದು ಪ್ರಾಡಕ್ಟ್ಸನ್ನು ಕೂಡ ನಾವು ಆ್ಯಡಪ್ ಮಾಡಿದ್ದೀವಿ ಮತ್ತು ಎಲ್ಲನೂ ಸ್ಟ್ರೀಮ್ಲೈನ್ ಕೂಡ ಮಾಡಿದ್ದೀವಿ. ಎಲ್ಲನೂ ಕೂಡ ಪ್ರೊಫೆಷ್ನಲ್ ಆಗಿ ಏನಾಗಬೇಕು ಅಂಥೇಳಿ ಅದಕ್ಕೊಬ್ಬರನ್ನ ಅಡ್ವೈಸರ್ನು ಕೂಡ ಪಡ್ಕೊಂಡು ಹಿಂದೂಸ್ತಾನ್ ಲಿವರ್ದಿಂದ ಅವರ ಒಂದು ಸಲಹೆಯನ್ನು ಕೂಡ ತೆಗೆದುಕೊಂಡು ನೀವು ಹೊಸ ಹೊಸ ಪ್ರಾಡಕ್ಟ್ಸನ್ನು ಮಾಡ್ತಾಯಿದ್ದೀವಿ. ಹೀಗಾಗಿ ಅಲ್ಲಿ KSDL ಒಂದು ಒಳ್ಳೆಯ ಹಂತಕ್ಕೆ ಒಂದು KSDL ಬಂದಿದೆ. ಇಲ್ಲಿನೂ ಕೂಡ ನಾವು ವಿಚಾರ ಮಾಡಿದಾಗ ಮತ್ತು ಚೇರ್ಮನ್ರಾಗಿ ಇವತ್ತು ನಮ್ಮ ಪುಟ್ಟರಂಗ ಶೆಟ್ಟರು ನೇಮಕ ಆದಮೇಲೆ ನಾವಿಲ್ಲಿ ಮೊದಲು ನಮಗೆ ಗೊತ್ತಿದೆ MSILನಲ್ಲಿ ಲೇಖಕ್ ಬುಕ್ಸ್ ಇತ್ತು. ನಾವೆಲ್ಲ ಚಿಕ್ಕವರಿದ್ದಾಗ ಲೇಖಕ್ ಬುಕ್ಸ್ನೇ ಇದು ಮಾಡುವಂಥದ್ದು ನಾವೆಲ್ಲರೂ ಕೂಡ ಆ ಲೇಖಕ್ ಬುಕ್ಸನ್ನು ಮತ್ತೆ ಇದನ್ನ ರಿವಿಸಿಟ್ ಮಾಡಿ ಅದಕ್ಕೆ ಒಂದೊಂದು ಕಾನ್ಸೆಪ್ಟ್ ವೈಲ್ಡ್ ಲೈಫ್ ಒಂದು ಥೀಮ್ ಮೇಲೆ, ಆಮೇಲೆ ಹಿಸ್ಟಾರಿಕಲ್ ನಮ್ಮ ಏರಿಯಾಸಿಗೆ ಹಂಪಿ, ಬೇಲಮಿ, ಪತ್ರಕಲ್ಲು, ಬೇಡೂರು, ಹಳೆಗುಡು ಹೀಗೆ ಅದನ್ನು ಇಟ್ಕೊಂಡು ಹೀಗೆ ಬೇರೆ ಬೇರೆ ವಿಜ್ಞಾನಿಗಳ ಹೆಸರುಗಳನ್ನ ಇಟ್ಕೊಂಡು ಹೀಗೆ ಒಂದು ಸೀರೀಸನ್ನು ಮಾಡಿ ಆ ಲೇಖಕಕ್ಕೆ ಮತ್ತೆ ನಾವು ಹೆಚ್ಚು ಮರುಜೀವನ ಕೊಡುವಂಥ ಮಾಡಿದ್ದೀವಿ. ಅದ್ರ ಜೊತೆಗೆ ಇವತ್ತು ಅವರು ಕಾಪಿಯರ್ಸ್ನು ಕೂಡ ಹೇಳಿದೆ, ಕಾಪಿಯರ್ಸ್ನು ಮಾಡ್ತಿದ್ದಾರೆ. ಬರುವಂಥ ದಿವಸದಲ್ಲಿ ಇನ್ನೂ ಹೆಚ್ಚಿನ ಪ್ರಾಡಕ್ಟ್ಸನ್ನು ನಾವು ಅಲ್ಲಿನೂ ಕೂಡ ಮಾಡಲಿಕ್ಕೆ ಮತ್ತು ಪ್ರಮುಖವಾಗಿ MSILನಲ್ಲಿ ನಾವು ಕಂಡಿದ್ದಂಥದ್ದು ಈ ಚಿಟ್ ಫಂಡ್ ಏನಿದೆ, ಈ ಚಿಟ್ ಫಂಡು MSILನಲ್ಲಿ ಮ್ಯಾನ್ಯುವಲ್ ಆಗಿತ್ತು. 200 ಕೋಟಿ ರೂಪಾಯಿ ಟರ್ನ್ ಓವರ್ ಮಾಡ್ತಿರೋ ಅದು ಕಂಪ್ಯೂಟರೈಸ್ ಮ್ಯಾನ್ಯುವಲ್ ಆದಮೇಲೆ ನಿಮ್ಗೆ ಗೊತ್ತಿದೆ, ಮೊದಲೇ ಈಗ ಭಾಳ ಸೂಕ್ಷ್ಮ ಕಾಲ, ಈಗ ಭಾಳಷ್ಟು ಅವ್ಯವಹಾರಗಳು, ಚೀಟಿಂಗು ಇವೆಲ್ಲವೂ ಆಗ್ತಾಯಿತ್ತು. ಅದಕ್ಕೆ ನಾವು ಕೇರಳದ ಒಂದು ಮಾದರಿಯಲ್ಲಿ ಇರ್ತಿದ್ವು. ಅಲ್ಲಿ ಸುಮಾರು ಎಷ್ಟು ಟರ್ನ್ ಓವರ್ 37,000 ಕೋಟಿ ರೂಪಾಯಿ ಟರ್ನ್ ಓವರ್ ಕೇರಳ ಚಿಟ್ ಫಂಡ್ದು. ಅಲ್ಲಿ ಒಬ್ಬ ರಿಟೈರ್ಡ್ MD ಅವ್ರನ್ನ ಸಲಹೆ ತೊಗೊಂಡು ನಾವು ದಿವಸ ಇದು ಮಾಡಿ ಅವ್ರ ಕನ್ಸಲ್ಟೆಂಟ್ ತೊಗೊಂಡು ಈಗ ಅದನ್ನೆಲ್ಲ ಕಂಪ್ಯೂಟರೈಸ್ ಆಗಿ ಶೀಘ್ರದಲ್ಲೇ ಮುಖ್ಯಮಂತ್ರಿಗಳನ್ನು ಅದನ್ನು ನಾವು ಲಾಂಚ್ ಮಾಡೋಕ್ಕೂ ಅಂತ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ ಉದ್ದೇಶ ಇದೆಷ್ಟಿದೆ, ನಮ್ಮ MSIL ಕೂಡ ಕನಿಷ್ಠ ಪಕ್ಷ ಮುಂದಿನ 5 ವರ್ಷದಲ್ಲಿ 5,000 ಕೋಟಿ ರೂಪಾಯಿ, 2,200ರಿಂದ 5,000 ಕೋಟಿ ಆಗಿಬಿಟ್ಟು 10 ವರ್ಷಗಳಲ್ಲಿ 10,000 ಕೋಟಿ ರೂಪಾಯಿ ನಾವು ರೀಚ್ ಆಗ್ತೇವೆ. ಆ ದಿಶೆಯಲ್ಲೆಲ್ಲ ಕಂಪ್ಯೂಟರೈಸ್ಡು ಎಲ್ಲನೂ ಕೂಡ ಫುಲ್ ಪ್ರೂಫ್ ಆಗಿ ಮಾಡಿದ್ದೀವಿ. ಅದ್ರ ಜೊತೆಗೆ ಈ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಒಂದು ಡಿವಿಷನ್ ಇತ್ತು, ಅದನ್ನು ಇದು ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನು ಭಾಳಷ್ಟು ವಿಚಾರಗಳಿತ್ತು, ಅದನ್ನೆಲ್ಲನೂ ಕೂಡ ಈಗ ಸ್ಟ್ರೀಮ್ಲೈನ್ ಮಾಡಿ ಈ ಕೆಲಸಗಳಿತ್ತು ನಡೆದಿದೆ. ಮತ್ತು ಪ್ರಮುಖವಾಗಿ ಈ ಎಲ್ಲ ನಮ್ಮ MSIL ಲಿಕ್ಕರ್ ಶಾಪ್ಸ್ ಏನಿತ್ತು, ಈ ಲಿಕ್ಕರ್ ಶಾಪ್ಸ್ ಅಂದರೆ ಅದು ಭಾಳ ಏನೋ ಒಂದು ನಮಗೆ ಅಲ್ಲಿ ಅಷ್ಟು ಚೆನ್ನಾಗಿತ್ತು, ಅವತ್ತು ದಿವಸ ಇರಲಿಲ್ಲ. ಅವೆಲ್ಲನೂ ಕೂಡ ಯಾರೂ ಒಳಗಡೆ ಹೋಗ್ತಿರ್ಲಿಲ್ಲ. ಆ ಲಿಕ್ಕರ್ ಶಾಪನ್ನ ನಾವೀಗ 200 ಸರ್, ಈಗ 63 ಈಗಾಗಲೇ ನಾವು ಅದನ್ನು ಈಗ ಉದಾಹರಣೆಗೆ ರಾಜೇಂದ್ರ ನಗರದ ವಾಸಲ್ ತಾವಲ್ಲ ಉದ್ಘಾಟನೆ ಹೋಗಿದ್ರೆ ಕಾಣ್ತದೆ. ನಾನು ಬರ್ಲಿಕ್ಕೆ ಆಗಲಿಲ್ಲ ಹೊತ್ತು ಮಾಡಿ ಪ್ರೈವೇಟ್ನಾಗ ಹೇಗಿರ್ತದೆ, ಪ್ರೈವೇಟ್ನಲ್ಲಿ ಯಾವ ರೀತಿ ಲಿಕ್ಕರ್ ಶಾಪ್ ಇರ್ತಾವೆ ಆ ರೀತಿ ಸುಮಾರು 200 ಶಾಪನ್ನು ನಾವು ಇದು ಮಾಡೋಕ್ಕೆ ಮಾಡಿದ್ವಿ. ಈಗ 60 ಶಾಪ್ಗಳು ಮಾಡಿದ್ವಿ. ಈಗ ರಾಜೇಂದ್ರ ನಗರದಾಗ ಮನೆ ಹೇಳ್ತಾ ಇದ್ರು, ಮನೆಗ ಮೊದಲಲ್ಲಿ ಹೆಣ್ಮಕ್ಳು ಅದೆಲ್ಲ ಹೋಗ್ತಿರಲಿಲ್ಲ ಒಳಗಡೆ ಅಂತ. ಈಗೆಲ್ಲ ಹೆಣ್ಮಕ್ಳು ಸದ್ಯಕ್ಕೆ ಲಿಕ್ಕರ್ ಶಾಪ್ನಲ್ಲಿ ಇವತ್ತು ಸಹ MSIL ಲಿಕ್ಕರ್ ಶಾಪ್ನಲ್ಲಿ ಅಂದರೆ 40,000 ಇದ್ದಿದ್ದು ಈಗ 1,75,000 ಹೋಗಿದೆ ಅಷ್ಟೇ. 40,000 ವ್ಯಾಪಾರ ಇದ್ದಿದ್ದು 1,75,000 ಹೋಗಿದೆ. ಹೀಗೆ ಇದು ಮಾಡಿ ಅದು MSILನ ಸ್ಟ್ರೆಂಗ್ತನ್ ಯೂಸ್ ಮಾಡುವಂಥದ್ದು ನಾವು ಮಾಡ್ತಾ ಇದ್ದೀವಿ. ಸೊ ಬಹುಶಃ ಅದನ್ನು ಒಂದು ಇನ್ನೂ ಭಾಳಷ್ಟು ಅವರ ಕೆಲವು ವಿಚಾರಗಳಿದ್ದಾವೆ, ಅವೆಲ್ಲವನ್ನ ನಾವು ಇದು ಮಾಡುವಂಥದ್ದು. ಮತ್ತು ಇತ್ತೀಚೆಗೆ ನಾವು ನಮ್ಮ ಹುಬ್ಳಿ NGF ಪ್ರಾಡಕ್ಟ್ಸು ಅದನ್ನು ಸಹ ಪಾರ್ಲಿಮೆಂಟ್ ಹೌಸ್ಗೆ, ರೈಲ್ವೇಸ್ಗೆ ಭಾಳ ಪ್ರತಿಷ್ಠಿತ ಇದಕ್ಕೆ ಅದನ್ನು ಸಹ ನಮ್ಮ ಟ್ರಾನ್ಸ್ಫಾರ್ಮರ್ಸ್ ಹೋಗ್ತಾ ಇದೆ. ಎಲ್ಲೋ ಒಂದು ಕಡೆ ಅದು ನಷ್ಟದಲ್ಲಿದೆ ತಂದು ಸಹ ಅದಕ್ಕೆ ಮತ್ತೆ ಮರುಜೀವ ಕೊಡಬೇಕಾಗಿದೆ. ಒಂದು 40 ಕೋಟಿ ರೂಪಾಯಿ ನಾವು ಅದನ್ನು ಸರ್ಕಾರದಿಂದ ಒನ್ ಟೈಮ್ ಇನ್ವೆಸ್ಟ್ ಮಾಡಬೇಕು. ಅದ್ರ
ನಾವು ಇನ್ನೊಂದು ಲೌಡ್ ಥಿಂಕಿಂಗ್ ಇದೆ, ಸಬ್ಜೆಕ್ಟು ಚೀಫ್ ಮಿನಿಸ್ಟರ್ ಕೂಡ ಕ್ಯಾಬಿನೆಟನ್ನು ಡಿಸ್ಕಷನ್ ಮಾಡಿ BHEL ಕೂಡ ಟ್ರ್ಯಾಕ್ ಮಾಡ್ಕೊಳ್ಬೇಕು ಅಂತೇಳಿ ಮಾಡಿದರೆ, ಅದು ಬಹುತೇಕ ಹುಬ್ಳಿ GF ಒನ್ ಆಫ್ ದ ಫೈನಾನ್ಸ್ ಟ್ರಾನ್ಸ್ಫಾರ್ಮರ್ಸ್ ನಾವು ನೋಡಿರ್ಬೋದು, ಅಲ್ಲಿ ಮಾಧ್ಯಮದಲ್ಲಿ ಕೂಡ ರಿಪೋರ್ಟ್ಸ್ ಆಗಿದ್ದಾವೆ. ಆ ಹುಬ್ಳಿ NGF ಅನ್ನು ಕೂಡ ರಿವೈವ್ ಮಾಡಿ ಇವತ್ತು ಮಾಡ್ತಾ ಇದ್ವಿ. ಮತ್ತು ಮೈಸೂರು ಪೇಂಟ್ಸ್ ಏನಿದೆ, ಮೈಸೂರು ಪೇಂಟ್ಸ್ನಲ್ಲಿ ಏನಾಗಿದೆ, ಕೇವಲ ನಮ್ಮ ಇಂಕ್ ಇದೆ, ಆ ಇಂಕ್ ಮೇಲೆ ಇವತ್ತು ದಿವಸ ಎಲೆಕ್ಟ್ರೋಲಿಂಕು ಅದು ಮೊನೋಪಾಲಿ ಇದೆ. ಆ ಒಂದು ಪ್ರಾಡಕ್ಟ್ ಮೆಟ್ರೋಲಿಂಕು ಅದು ಮೊನೋಪಾಲಿ ಇದೆ. ಆ ಒಂದು ಪ್ರಾಡಕ್ಟ್ ಮೇಲೆ ಇವತ್ತು ದಿವಸ ಮೈಸೂರು ಪೇಂಟ್ಸ್ ನಡೀತಾ ಇದೆ. ಈಗ ಆಧುನಿಕ ಇದರಲ್ಲಿ ನಾಳೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಫೇಸ್ ರಿಕಗ್ನೈಷನು, 108 ಟೆಕ್ನಾಲಜಿ ಬರ್ತದೆ. ಎಲ್ಲಿವರೆಗೆ ಅದು ಇಂಕ್ ಮುಂದುವರಿತದೆ ಗೊತ್ತಿಲ್ಲ. ಸೊ ಅದಕ್ಕೆ ಪರ್ಯಾಯವಾಗಿಯೂ ಕೂಡ ನಾವು ಅದೊಂದು ಏನಾದರೂ ಮಾಡಬೇಕು ಅಂತೇಳಿ ಈಗ ಮೈಸೂರು ಪೇಂಟ್ಸ್ನಲ್ಲಿ ನಾವು ಡೊಮೆಸ್ಟಿಕ್ ಪೇಂಟ್ಸು, ಆಮೇಲೆ ಕಮರ್ಷಿಯಲ್ ಪೇಂಟ್ಸು ಮತ್ತು ಇಂಡಸ್ಟ್ರಿಯಲ್ ಪೇಂಟ್ಸ್ ಈಗಾಗಲೇ ಸ್ವಲ್ಪ ಮಟ್ಟಿಗಿದೆ. ಈಗ ಟ್ರಾನ್ಸ್ಫಾರ್ಮರ್ಸ್ಗೆ, ವೆಹಿಕಲ್ಸ್ಗೆ ಇದೆಲ್ಲ ಮಾಡುವಂಥದ್ದು. ಮೈಸೂರು ಪೇಂಟ್ಸ್ಗೂ ಒಂದು ಮಧ್ಯಮ ಸೈಜ್ ಇತ್ತು, ನಾಟ್ ಸ್ಮಾಲ್ ಸೈಜ್ ಆರ್ ನಾಟ್ ಟೂ ಲಾರ್ಜ್. ಅದಕ್ಕೆ ಒಂದು ಕನ್ಸಲ್ಟೆಂಟ್ಸ್ಗೂ ಕೂಡ ನಾವು ಇದು ಮಾಡಿದ್ದೀವಿ. KPMGಗೆ ಒಂದು ಮೈಸೂರು ಪೇಂಟ್ಸ್ ಡಿವಿಷನ್ ಮಾಡಿ, ಆ ಪೇಂಟ್ಸ್ನ ಡಿವಿಷನ್ ಏನಿದೆ ಈಗ ನಮ್ಮಲ್ಲಿ ಏನಾಗ್ತದೆ, ನಾವು ಆ ಪೇಂಟ್ಸನ್ನು ನಮ್ಮ ಸರ್ಕಾರಿ ಕಟ್ಟಡಗಳಿಗೆ, PWD ಗೌರ್ಮೆಂಟ್ ಕಟ್ಟಡಗಳಿಗೆ ಕೊಟ್ಟರೆ, ಇದಕ್ಕೆ ಕೊಟ್ಟರೆ ನಮ್ಮೊಂದು 50% ಕನ್ಸಂಪ್ಷನ್ ಅಲ್ಲೇ ಹೋಗ್ಬಿಡ್ತದೆ. ಸೊ ಇನ್ನು ಉಳಿದ 50% ಪ್ರೈವೇಟ್ಗೆ, ಯಾಕಂದ್ರೆ ಮೈಸೂರು ಬ್ರ್ಯಾಂಡ್ ಇದೆ, ಮೈಸೂರು ಪೇಂಟ್ಸ್ ಅನ್ನೋದು ಬ್ರ್ಯಾಂಡ್ ಇದೆ. ಹಿಂಗೆ ಮೈಸೂರು ಲ್ಯಾಂಪ್ಸು, ಮೈಸೂರು ಪೇಂಟ್ಸು, ಮೈಸೂರು ಸ್ಯಾಂಡಲು, ಹೀಗಾಗಿ ಅದನ್ನು ಮೈಸೂರು ಪೇಂಟ್ಸ್ ಅನ್ನೋದನ್ನು ಅದನ್ನು ಇದು ಮಾಡುವಂಥದ್ದಾಗಿದೆ. MCAನೂ ಕೂಡ ನಿನ್ನೆ ರಿವ್ಯೂ ಮಾಡಿದ್ದೀವಿ. MCAನೂ ಕೂಡ ರಿವ್ಯೂ ಮಾಡಿದ್ದೀವಿ. MCA ಈಗ ಭಾಳ ನೆಕ್ ಟು ನೆಕ್ ಇದೆ ಇವತ್ತು ದಿವಸ, ಭಾಳ ಕಷ್ಟದ. ಯಾಕಂದರೆ ಮೊದಲನೇಗಿತ್ತು ನಮಗೆ ಈ ಏನು ಲೇಬಲಿಂಗು, ಎಕ್ಸೈಸ್ ಲೇಬಲಿಂಗ್ ಮೇಲೆ ಇವತ್ತು ದಿವಸ ನಮಗೆ ಅದು 140 ಕೋಟಿ ರೂಪಾಯಿ ವ್ಯಾಪಾರ ಆಗ್ತಾ ಇತ್ತು. ಅದು ಎಕ್ಸೈಸ್ ಲೇಬಲಿಂಗ್ ಈಗ ಟೆಂಡರ್ ಮಾಡಮೇಲೆ ಮಣಿಪಾಲ್ ಇವರಿಗೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂತೇಳಿ ಮಣಿಪಾಲ್ನವ್ರಿಗೆ ಹೋಗಿರೋದು ಪ್ರಿಂಟಿಂಗ್ ಪ್ರೆಸ್ಗೆ. ಅದು ಹೀಗಾಗಿ ನಾವು ಅದನ್ನು ಏನು ಪಾರ್ಟಿಸಿಪೇಷನ್ ಮಾಡಲಿಕ್ಕೆ, ಟೆಂಡರ್ನಲ್ಲಿ ಪಾರ್ಟಿಸಿಪೇಷನ್ ಇವರು ಕೂಡ ಮಾಡಿ ಒಂದು ದಿವಸ ಮಾಡಲಿಕ್ಕೆ ಅದನ್ನು ಆ ಸಿಸ್ಟಮನ್ನು ಕೂಡ ನಾವು ಇದು ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಸೊ ದ್ಯಾಟ್ ಮತ್ತೆ ಅದು ಎಕ್ಸೈಸ್ ಲೇಬಲ್ಸ್ ವಾಪಸ್ಸು MCA ಬರಬೇಕು ಅನ್ನೋ ದೃಷ್ಟಿಯಿಂದ ಇದು ಮಾಡಿದ್ವಿ. ಇನ್ನೂ ಭಾಳಷ್ಟು ಸ್ಟ್ರೀಮ್ಲೈನಿಂಗು, ಪ್ರೊಫೆಷನಲೈಸ್ ಆಗಿ ಮಾಡಬೇಕು. ಈ ಭಾಳಷ್ಟು ಕಡೆ ಆಗ್ತದೆ. ಈಗ ಅನೇಕ ಕಡೆ ಈಗ MCAದಲ್ಲಿ ಅನೇಕ ಕಡೆ ಇವತ್ತು ಅವರು ನಮ್ಮ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸೇ ಅದು ಕೊಟ್ಟಿದ್ದಾರೆ, ಹಣ ವಾಪಸ್ ಬಂದಿಲ್ಲ. 16 ವರ್ಷಗಳನ್ನು ಹಾಗೆ ಬಿದ್ದಿದೆ. ಇವರಲ್ಲಿ ಟ್ರಾವೆಲ್ಸ್ನಲ್ಲಿ ನಾನು ಅದಕ್ಕೆ ಹೇಳ್ತೇನೆ, ಟ್ರಾವೆಲ್ಸ್ನಲ್ಲಿ ನೀವು ಇದನ್ನು ಟಿಕೆಟಿಂಗ್ ಭಾಳ ಹುಷಾರಾಗಿ ಮಾಡಿ. ಯಾಕಂದ್ರೆ ಇವ್ರಿಗೆ ಏನಿರ್ತದೆ, 3 ತಿಂಗಳು 6 ತಿಂಗಳು 2 ಮಂತ್ಸ್ ಸೈಟ್ ಇರ್ತದೆ, ಕ್ರೆಡಿಟ್ 2 ತಿಂಗಳು ಇರ್ತದೆ ಆ ಏರ್ಲೈನ್ಸ್ ಕಡೆಯಿಂದ. ಈಗ ನಾವೇ ಈಗ ಉದಾಹರಣೆಗೆ ಆಗಿವತ್ತೊಂದು ಸಹ ನಾನಾಗಲಿ ಅಥವಾ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು 60 ದಿವಸದಲ್ಲಿ ನಾವು ಕಟ್ಟಿದ್ರೆ ಅವ್ರಿಗೆ ಅದು ಲಾಭದಾಯಕ ಆಗ್ತದೆ. 60 ದಿವಸ ದಾಟಿಬಿಟ್ರೆ ಅವ್ರಿಗೆ ಕಷ್ಟದಲ್ಲಿ ಅವರು ಅನುಭವಿಸ್ತಾರೆ, ಅದಕ್ಕೆ ಇಂಟ್ರೆಸ್ಟ್ ಕೊಡುವಂಥ ಪಡೆ ಬರ್ತದೆ. ಹೀಗಾಗಿ ಎಲ್ಲನೂ ಸ್ಟ್ರೀಮ್ಲೈನ್ ಮಾಡಿ ಇದು ಮಾಡ್ತಾ ಇದ್ದೀವಿ. ಹೀಗಾಗಿ ನಮ್ಮ MSILಗೂ ಕೂಡ ನಮ್ಮ ಚೇರ್ಮನ್ರು ಭಾಳಷ್ಟು ಆಸಕ್ತಿಯನ್ನು ವಹಿಸ್ಕೊಂಡು ಅವರು MD ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರಿಬ್ಬರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ತಾವು ನಮ್ಮ ಸಹಕಾರ ಸಚಿವನಾಗಿ ನಾನು ನಿಮಗೆಲ್ಲ ರೀತಿಯ ಸಹಕಾರವನ್ನು ಕೊಡ್ತೀನಿ. ನಾವು ದಯವಿಟ್ಟು ಏನು ಗತವೈಭವ ಏನಿತ್ತು ನಮ್ಮದು MSILದು ಮತ್ತೆ ಆ ಮಟ್ಟಕ್ಕೆ ಇವತ್ತು ಸಹ ತರಬೇಕು. ಇದು ಭಾಳ ಸಂತೋಷ ಆಗಿದೆ. ಇವತ್ತು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಏನು ಪ್ಯಾಕೇಜಸ್ ಮಾಡಿದ್ದಾರೆ, ಇದನ್ನು ಎಲ್ಲರಿಗೂ ಇವತ್ತೊಂದು ದಿವಸ ಇದರಿಂದ ಬೆನಿಫಿಟ್ ಆಗಲಿ ಮತ್ತು ಆ ಡಿವಿಷನ್ ಇವತ್ತು ದಿವಸ ಬೆಳೀಲಿ ಅಂತೇಳಿ ನಾನು ಕೂಡ ಆಶಿಸ್ತೇನೆ. ಧನ್ಯವಾದಗಳು. ಸ್ವಲ್ಪ ಡೌನ್ ಮಾಡಿ ಸರ್, ಸ್ವಲ್ಪ ಡೌನ್ ಮಾಡಿ ಸರ್, ಸ್ವಲ್ಪ ಡೌನ್ ಮಾಡಿ ಸರ್, ಸ್ವಲ್ಪ ಹತ್ರ. ಸರಿ ಸರ್.